ಬೀದರ್ ಜಿಲ್ಲಾ ಪೊಲೀಸರಿಂದ ಜಿಲ್ಲೆಯಲ್ಲಿ 2 ಕೋಟಿಗೂ ಅಧಿಕ ಕಲಬೆರಕೆ ಪಾನ್ ಮಸಾಲ, ಕೆಮಿಕಲ್, ತಂಬಾಕು ಪದಾರ್ಥ ವಶ, ವಾಹನ ಜಪ್ತಿ, ಆರೋಪಿರ ಬಂಧನ. ಬೀದರ್ ಜಿಲ್ಲೆ ವರಿಷ್ಠಾಧಿಕಾರಿಗಳು ಪ್ರದೀಪ್ ಗುಂಟಿ, ಐಪಿಎಸ್ ಪೊಲೀಸ್ ಅವರ ನಿರ್ದೇಶನದ ಮತ್ತು ಮಾರ್ಗದರ್ಶನದಂತೆ ಗಾಂಧಿಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿದ್ರಿಬುತ್ತಿ ಬಸವಣ್ಣ ಹತ್ತಿರದ ಮನೆಯೊಂದರಲ್ಲಿ ಅಕ್ರಮವಾಗಿ ಸರ್ಕಾರದಿಂದ ಯಾವುದೇ ಪರವಾನಗಿ ಇಲ್ಲದೆ ವಿವಿಧ ನಮೂನೆಯ ಪಾನ್ ಮಸಾಲ ಮತ್ತು ತಂಬಾಕು ವಸ್ತುಗಳನ್ನು ಕಲಬೆರಕೆ ಮಾಡಿ ಗುಟ್ಕಾ ಸಾಮಗ್ರಿಗಳನ್ನು ಸಂಗ್ರಹಿಸಿಟ್ಟು ಅವುಗಳನ್ನು ಸಾಗಾಣಿಕೆ ಮಾಡಲು ಲಾರಿಯಲ್ಲಿ ಲೋಡ್ ಮಾಡುತ್ತಿರುವ ಮಾಹಿತಿಯಂತೆ ಚಂದ್ರಕಾಂತ್ ಪೂಜಾರಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಒನ್ ಬೀದರ್ ಅವರ ಮುಂದಾಳತ್ವದಲ್ಲಿ ಎಂಡಿ ಸನದಿ ಪೊಲೀಸ್ ಉಪಾಧೀಕ್ಷಕರು ಸೇನ್ ಪೊಲೀಸ್ ಠಾಣೆ ಬೀದರ್ ಅವರ ನೇತೃತ್ವದಲ್ಲಿ ಆನಂದರಾವ್ ಎಸ್.ಎನ್. ಐ.ಪಿ. ಗಾಂಧಿಗಂಜ್ ಪೊಲೀಸ್ ಠಾಣೆ, ಶಿವಾನಂದ್ ಗಾಣಿಗೆರೆ ಪಿ.ಐ. ಸೇನ್ ಪೊಲೀಸ್ ಠಾಣೆ ಮತ್ತು ದಶರಥ್ ಐ.ಎಸ್.ಐ. ಗಾಂಧಿಗಂಜ್ ಪೊಲೀಸ್ ಠಾಣೆ ಹಾಗೂ ಗಾಂಧಿಗಂಜ್ ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗದವರು ಬೀದರ್ ನೂತನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕೋಲಾರ್ ಕೈಗಾರಿಕಾ ಪ್ರದೇಶದ ಗೋದಾಮಿನಲ್ಲಿ ಪಾನ್ ಮಸಾಲ ತಯಾರಿಸಲು ಬೇಕಾದ ಕಚ್ಚಾ ಮಾಲು, ಕೆಮಿಕಲ್ ಪದಾರ್ಥವನ್ನು ಸಂಗ್ರಹಿಸಿಟ್ಟಿರುವ ಮಾಹಿತಿಯಂತೆ ವಿಜಯಕುಮಾರ್ ಪಿ.ಐ. ನೂತನ ನಗರ ಠಾಣೆರವರು, ಸಂತೋಷ್ ಸಿ.ಎಚ್.ಸಿ. 599 ಡಿಎಸ್ಬಿ ಘಟಕ ಬೀದರ್, ಸಂತೋಷ್ ಚಿಂತಾಕಿ ಠಾಣೆ ಮತ್ತು ನೂತನ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಪ್ರಕಾಶ್ ರವರೊಂದಿಗೆ ದಾಳಿ ಮಾಡಿ ಗಾಂಧಿಗಂಜ್ ಪೊಲೀಸ್ ಠಾಣೆರವರು ಮತ್ತು ನೂತನ ನಗರ ಪೊಲೀಸ್ ಠಾಣೆರವರು ಪ್ರತ್ಯೇಕವಾಗಿ ತಮ್ಮ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ಮಾಡಿ ಒಟ್ಟು 2,44,90,525 ರೂಪಾಯಿ ಮೌಲ್ಯದ ಪಾನ್ ಮಸಾಲ ತಯಾರಿಸಲು ಬೇಕಾದ ಮತ್ತು ಮಾನವನ ಆರೋಗ್ಯಕ್ಕೆ ಹಾನಿಯಾಗುವಂತಹ ಕಚ್ಚಾ ಮಾಲು ಮತ್ತು ಕೆಮಿಕಲ್ ಪದಾರ್ಥವನ್ನು ಜಪ್ತಿ ಮಾಡಿಕೊಂಡು 8 ಜನ ಆರೋಪಿತರ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಲಾಗಿದೆ. 2 ಕೋಟಿಗೂ ಅಧಿಕ ಮೌಲ್ಯದ ನಕಲಿ ಪಾನ್ ಮಸಾಲ ಮತ್ತು ತಂಬಾಕಿನ ಪದಾರ್ಥ, ಕೆಮಿಕಲ್ಗಳ ಪಾಕೆಟ್ಗಳನ್ನು ವಶಪಡಿಸಿಕೊಂಡು ಬೀದರ್, ಗಾಂಧಿಗಂಜ್ ಮತ್ತು ನೂತನ ನಗರ ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕಾರ್ಯಕ್ಕೆ ಶ್ಲಾಘಿಸಿ ಬಹುಮಾನ ಘೋಷಿಸಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ನಶಾಮುಕ್ತ ಜಿಲ್ಲೆಯನ್ನಾಗಿಸಲು ಸದಾ ಸನ್ನದ್ಧರಾಗಿದ್ದು, ಜಿಲ್ಲೆಯಲ್ಲಿ ಅಪರಾಧ ನಿಯಂತ್ರಣಕ್ಕಾಗಿ ಜಿಲ್ಲೆಯ ಪೊಲೀಸರ ಕಾರ್ಯಾಚರಣೆಯು ಮುಂದುವರಿಯುತ್ತದೆ. ಪ್ರದೀಪ್ ಗುಂಟಿ, ಐಪಿಎಸ್ ಪೊಲೀಸ್ ವರಿಷ್ಠಾಧಿಕಾರಿಗಳು, ಬೀದರ್ ತಿಳಿಸಿದ್ದಾರೆ. ಹವಾನ್ ನ್ಯೂಸ್ ಕನ್ನಡ, ಇದು ಪ್ರಜೆಗಳ ಪ್ರಭುತ್ವಕ್ಕಾಗಿ. ಆಗಸ್ಟ್ 30ನೇ ತಾರೀಕು ನೈಟ್ ಸುಮಾರು 10-10:30 ಮಧ್ಯ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೊ ಪ್ರಾಡಕ್ಟ್ಸ್ ಅನ್ನು ಮಿಕ್ಸ್ ಮಾಡಿ ಇಲ್ಲಿಗಲ್ಲಿ ಗುಟ್ಕಾ ತಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡಿದ್ದಾರೆ. ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ ಹಾಗೂ ಸುಮಾರು 8 ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿಯ ಲೋಡಿಂಗ್ ಮಾಡ್ತಾ ಇರೋದು ಕೂಡ ನಮ್ಗೆ ಕಂಡು ಬಂದಿದೆ. ಅಷ್ಟು ಜನರಿಗೆ ವಶಕ್ಕೆ ಮಾಡಿದ್ರೆ ನಾವು ಇದೆಲ್ಲ ಯಾರು ಗುಟ್ಕಾ ತಯಾರಿ ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ಇದನ್ನ ಎಲ್ಲಿ ಪೌಡರ್ ಮಿಕ್ಸಿಂಗು, ಮ್ಯಾನುಫ್ಯಾಕ್ಚರಿಂಗು, ಪ್ರಾಸೆಸಿಂಗು ಎಲ್ಲಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ್ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ. ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನ ಪೌಡರ್ ಮಾಡಿ ಆ ಅಡಿಕೆಯನ್ನ ಪ್ಲಸ್ ಟೊಬ್ಯಾಕೊ ಪೌಡರ್ ಅನ್ನ ಪ್ಲಸ್ ಕೆಲವು ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಗುಟ್ಕಾ ಅನ್ನ ತಯಾರಿ ಮಾಡ್ತಿದ್ದಾರಂತೆ ನಮ್ಮ ಶೋಧನೆಯಲ್ಲಿ ಕಂಡು ಬಂದಿದೆ. ಏರ್ಪೋರ್ಟ್ ಹತ್ತಿರ ಇರುವ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮಗೆ ರಾ ಟೊಬ್ಯಾಕೊ 1,631 ಕಿಲೋ ರಾ ಟೊಬ್ಯಾಕೊ ಸಿಕ್ಕಿದೆ. ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನ್ ನಲ್ಲಿ ನಮಗೆ ಸುಮಾರು 1,300 ಅಡಿಕೆ ಪೌಡರ್, ಅದೇ ರೀತಿ 2,100 ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ, ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ ನಮಗೆ ಅಡಿಕೆ 5,100 ಕಿಲೋ ಅಡಿಕೆ ಕೂಡ ಸಿಕ್ಕಿದೆ ನಮಗೆ.
ಇದಲ್ಲದೆ ಈ ಬಾಡಿಗೆ ಮನೆಯಲ್ಲಿ ನಮಗೆ ಮೆಂಥಾಲ್ ಪೌಡರ್ 1,858 ಕಿಲೋಗಳು, ಕಟ್ಟಾ ಪೌಡರ್ 480 ಕಿಲೋಗಳು, ಎಕೆ ಕೆಮಿಕಲ್, ಪಾನ್ ಮಸಾಲ ಪೌಡರ್ 700 ಕಿಲೋಗಳು ಸಿಕ್ಕಿದ್ದಾರೆ. ಇವರು ಜೋಕರ್ ಪಾನ್ ಮಸಾಲ, 5HK ಪಾನ್ ಮಸಾಲ, AAA ಪಾನ್ ಮಸಾಲ ಅನ್ನೋ ಒಂದು ಬ್ರ್ಯಾಂಡ್ ಹೆಸರನ್ನ ಇಟ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ, ರಾ ಮೆಟೀರಿಯಲ್ ಅಲ್ಲಿಗೆ ತರಿಸ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ, ಅಲ್ಲೇ ಪ್ಯಾಕಿಂಗ್ ಕೂಡ ಮಾಡಿ, ಅಲ್ಲಿಂದಲೇ ಲೋಡಿಂಗ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿರ್ತಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಕಂಡು ಬಂದಿದೆ. ಒಟ್ಟಿನಲ್ಲಿ 2,44,90,525 ರೂಪಾಯಿ ಕಚ್ಚಾ ಮಾಲ್ ಆಗಲಿ, ಮಿಷನರಿ ಆಗಲಿ ನಾವಿವತ್ತು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಗೂ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲೆ ಮಾಡಿಕೊಂಡು ಈ ಮೆಟೀರಿಯಲ್ ನಾವು ಸೀಸ್ ಮಾಡಿದ್ದೇವೆ. 2 ಸ್ಟೇಷನ್ಗಳಲ್ಲಿ FIR ಮಾಡಿ ಕೋಟ್ಪಾ ಕೇಸು, ಸಿಗರೆಟ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ಸ್ FIR ಮಾಡಿದ್ದು, ಆ ಅಡಿಯಲ್ಲಿ ನಾವು FIR ದಾಖಲಿಸಿಕೊಂಡಿದ್ದೇವೆ. ಅದೇ ರೀತಿ BNS 123, 318, BNS 190 ಜೊತೆ ಸೇರಿಸಿಕೊಂಡು ನಾವು FIR ಮಾಡಿ ಅವರನ್ನು ದಸ್ತಗಿರಿ ಮಾಡಿದ್ದೇವೆ. ಇದರ ಹಿಂದೆ ಯಾರಿದ್ದಾರೆ ಏನನ್ನೋದು ಕೂಡ ಪತ್ತೆ ಮಾಡಲಾಗಿದೆ. ಅವರು ಅತಿ ಶೀಘ್ರದಲ್ಲಿ ಅವರನ್ನು ಕೂಡ ನಾವು ಬಂಧನಕ್ಕೆ ಒಳಪಡಿಸ್ತೇವೆ. ಬೀದರ್ ಪೊಲೀಸರ ಈ ಕಾರ್ಯಾಚರಣೆ ಇತ್ತೀಚಿನ ದಿನಗಳಲ್ಲಿ ಇದು ಅತಿ ದೊಡ್ಡ ರೈಡ್ ಅಂತ ನಾವು ಹೇಳಕ್ಕೆ ಇಷ್ಟವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಾವು ಈಗಾಗಲೇ ಹೇಳಿದ್ದೇವೆ, ನಶೆ ಬರುವಂತ ವಸ್ತುಗಳು, ಮಾದಕ ವಸ್ತುಗಳನ್ನು ನಾವು ಯಾವುದೇ ರೀತಿ ಇಲ್ಲಿ ನಾವು ಅದಕ್ಕೆ ಆಸ್ಪತ್ರೆ ನೀಡಲ್ಲ. ಬೀದರ್ ಜಿಲ್ಲೆಯಲ್ಲಿ ಆಸ್ಪತ್ರೆ ನೀಡಲ್ಲ. ನಶೆ ಮುಕ್ತ ಬೀದರ್ ಜಿಲ್ಲೆ ನಮ್ಮ ಗುರಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ. ಅದರಂತೆ ಈ ರೈಡ್ ಅನ್ನು ಕೂಡ ನಾವು ಒನ್ ಆಫ್ ದಿ ಪಾರ್ಟ್ ಆಫ್ ಅವರ್ ಮಿಷನ್ ಅಂತ ನಾವು ಹೇಳಿಕೊಳ್ಳಲು ಇಷ್ಟಪಡ್ತಾ ಇದ್ದೇವೆ. ಅದು ಇಟ್ ಇಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಜಸ್ಟ್ 30th ನೈಟ್ ನಾವು ರೈಡ್ ಮಾಡಿದ್ದೇವೆ. ನಮ್ಮ ಕಚ್ಚಾ ಮಾಲ್ ಎಷ್ಟು ದೊಡ್ಡದಿದೆ ಅಂದ್ರೆ ಅದೆಲ್ಲ ತೂಕ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ GST ಆಫೀಸರ್ಗಳನ್ನು ಕರೆಸಿಕೊಂಡು, ಸೇಲ್ಸ್ ಟ್ಯಾಕ್ಸ್ ಅವರನ್ನು ಕರೆಸಿಕೊಂಡು ವ್ಯಾಲ್ಯೂಯೇಷನ್ ಮಾಡಕ್ಕೆ ನಮಗೆ 24 ಗಂಟೆ ಮೇಲೇನೆ ಇದೆ. ಅದಕ್ಕೆ ನಿನ್ನೆ ನೈಟ್ FIR ಮಾಡಲಾಗಿದೆ. ಸೊ ಜಸ್ಟ್ ನೈಟ್ 10-10:30 ಮಧ್ಯೆ FIR ಆಗಿದೆ. ಇನ್ವೆಸ್ಟಿಗೇಷನ್ ಸ್ಟಿಲ್ ವೆರಿ ಫ್ರೆಶ್. ಯು ವಿಲ್ ಫೈಂಡ್ ಔಟ್ ಇವರಿಗೆ ಬೇರೆ ಹಿನ್ನೆಲೆ ಇದೆಯಲ್ಲ, ಹ್ಯಾಬಿಚುವಲ್ ಇದ್ದಾರೆ, ಅದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಪ್ಲಸ್ ಯಾರಿವರಿಗೆ ಲೀಸ್ ಕೊಟ್ಟಿದ್ದು ಅದೊಂದು ಸಿಕ್ ಇಂಡಸ್ಟ್ರಿ ಇದೆ. ಸಿಕ್ ಇಂಡಸ್ಟ್ರಿ ಈ ಪ್ರೆಮಿಸಸ್ ನ ಇವರಿಗೆ ಯಾಕೆ ಲೀಸ್ ಕೊಟ್ಟಿದ್ದಾರೆ, ಯಾರಿಗೆ ಲೀಸ್ ಕೊಟ್ಟಿದ್ದಾರೆ, ಯಾರ ಹೆಸರಲ್ಲಿ ಲೀಸ್ ಕೊಟ್ಟಿದ್ದಾರೆ, ಇದನ್ನು ನಾವು ಪತ್ತೆ ಮಾಡಿದ್ದೇವೆ. ಪಾನ್ ಮಸಾಲ ಕಚ್ಚಾ ಪೌಡರ್ ಇದೆ, ಅದರೊಟ್ಟಿಗೆ ಮಿಕ್ಸ್ ಮಾಡಕ್ಕೆ ಟೊಬ್ಯಾಕೋವನ್ನು ಕೂಡ ಪೌಡರ್ ಮಾಡಿ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ. ಸೊ ಆ ಎರಡನ್ನು ಮಿಕ್ಸ್ ಮಾಡಿ ಪ್ಯಾಕೆಟ್ಸ್ ಅಲ್ಲಿ, ಸ್ಯಾಚೆಸ್ ಅಲ್ಲಿ ತುಂಬ್ತಾ ಇರಬೇಕು. ಅದು ಈ ಬ್ರ್ಯಾಂಡ್ ಎಲ್ಲಿನೂ ಇಲ್ಲ. ಇದು ಆಕ್ಚುಲಿ ಇಟ್ ಇಸ್ ನಾಟ್ ಅ ಬ್ರ್ಯಾಂಡ್, ಇಟ್ ಇಸ್ ಅನ್ ಇಲ್ಲಿಗಲ್ ಬ್ರ್ಯಾಂಡ್. ನಾವು ವಾಚ್ ಮಾಡಿ ನಾವು ಪ್ಲಾನ್ ಮಾಡ್ಕೊಂಡು ದಾಳಿ ಮಾಡಿದ್ದೇವೆ. ಎಷ್ಟು ದಿನಗಳಿಂದ ಇದನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಆ ಫ್ಯಾಕ್ಟರಿ, ಇಂಡಸ್ಟ್ರಿ ಅಲ್ಲಿ ಯೂಸ್ ಮಾಡಲಾಗಿದ್ದ ಕರೆಂಟ್, ಎಲೆಕ್ಟ್ರಿಸಿಟಿ ಎಷ್ಟು ದಿನದಿಂದ ಅವರು ಅಗ್ರಿಮೆಂಟ್ ಮಾಡಿಕೊಂಡು ಲೀಸ್ ಮಾಡ್ಕೊಂಡು ಆ ಪ್ರೆಮಿಸಸ್ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಆಧಾರವಾಗಿ ಈ ದಂಧೆ ಎಷ್ಟು ದಿನದಿಂದ ನಡೀತಾ ಇರೋದನ್ನು ನಾವು ಪ್ರಾಥಮಿಕವಾಗಿ ನಾವು ಸಿಕ್ ಇಂಡಸ್ಟ್ರಿ, ಆ ಫ್ಯಾಕ್ಟರಿ ಒಂದು ಸಿಕ್ ಇಂಡಸ್ಟ್ರಿ ಆಗಿದೆ, ಅದನ್ನು ಕ್ಲೋಸ್ ಮಾಡಿದ ನಂತರ ಬೇರೆ ಅವರು ಆ ಬಿಲ್ಡಿಂಗ್ ಪ್ರೆಮಿಸಸ್ ಮಾತ್ರ ಬಾಡಿಗೆ ತಗೊಂಡಿದ್ದಾರೆ. ಸೊ ಇದಕ್ಕೆ ಒಂದು ಹೆಸರಂತೂ ಇಲ್ಲ, ಅದು ಇನ್ನೂ ಪತ್ತೆ ಬರ್ತದೆ.